ಇದೆಲ್ಲ ನೋಡ್ತಾ ಇದ್ರೆ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾರನ್ನು ನಂಬೋದು ಹಾಗಾದ್ರೆ? ಈಗ ಯಾವುದೇ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ನಾವು ಲೋಕಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಒಂದಷ್ಟು ಕಪ್ಪು ಚುಕ್ಕಿ ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ಬಿಟ್ರೆ ನಂಬೋದು ಯಾರನ್ನ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಆಬ್ವಿಯಸ್ಲಿ ಹುಟ್ಟಿಸುತ್ತೆ. ಯಾಕೆಂದರೆ ಈ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಾವು ನೋಡಿದ್ದೀವಿ, ಸಂತೋಷ್ ಹೆಗಡೆ ಅವ್ರನ್ನ ನೋಡಿದ್ದೀವಿ, ಒಳ್ಳೊಳ್ಳೆ ರೇಡ್ಗಳು ಮಾಡಿದ್ರು, ಏನೋ ಭ್ರಷ್ಟಾಚಾರಿಗಳಿಗೆ ನಡಗಿಸಿದಂಥವ್ರು ಅವರೆಲ್ಲ. ಸೊ ಈ ರೀತಿಯಾದಂಥ ಕಪ್ಪು ಚುಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಸರ್ಕಾರಿ ಇಲಾಖೆಗಳಾಗಲಿ ಅದು ಮುಖ್ಯಸ್ಥ ಮೇಲೆ ಸ್ವಲ್ಪ ಡಿಪೆಂಡ್ ಇರ್ತದೆ. ನಾನು ಮುಖ್ಯಸ್ಥ ಆನೆಸ್ಟ್ ಇದ್ದರೆ 100% ಲಂಚ ಇರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು 80% ಕಡಿಮೆ ಆಗ್ತದೆ. ಇಲಾಖೆ ಮುಖ್ಯಸ್ಥ ಶುದ್ಧ ಹಸ್ತ ಟೈಟ್ ಮಾಸ್ಟರ್ ಇದ್ದಂದ್ರೆ ಇಂಥ ಅದಕ್ಕೆ ಆಸ್ಪದ ಆಗೋದಿಲ್ಲ. ಈಗ ಇದರಲ್ಲಿ ಕೋಟಿಗಟ್ಟಲೆ ದುಡ್ಡು ತಿಂದಿದ್ದಾರೆ ಎಲ್ಲರೂ. ಇದು ಎಷ್ಟು ದಿವಸದಿಂದ ನಡೀತಾ ಇದೆ, ಎಷ್ಟು ತಿಂಗಳಿಂದ ನಡೀತಾ ಇದೆ, ಎಷ್ಟು ವರ್ಷದಿಂದ ನಡೀತಾ ಇದೆ, ಇದು ಇಡೀ ರಾಜ್ಯದನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ರೇಡ್ ಮಾಡ್ತಾರೆ. ಹೌದು, ತಮ್ಮ ಸ್ವಂತ ಆಫೀಸ್ನಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ವಾ? ನಿಜ ನಿಜ ನಿಜ. ಹೌದು, ಅಲ್ಲೆಲ್ಲೋ ದುಡ್ಡು ಅಡಗಿದೆ ಅಂತೆ, ಅಲ್ಲೆಲ್ಲೋ ಅಕ್ರಮ ಆಗಿದೆ ಅಂತೇಳಿ ಎಲ್ಲ ಇಡೀ ರಾಜ್ಯದ ಕಲೆಕ್ಟ್ ಮಾಡ್ತಾರೆ. ಎಲ್ಲೆಲ್ಲ ಹೋಗಿ ರೇಡ್ ಮಾಡ್ತಾರೆ. ಬೀದರ್, ಗುಲ್ಬರ್ಗ, ಆ ಕಡೆ ಅವು ಎಂತ ಪಾಪಿಗಳು FDC SDC 100 ರೂಪಾಯಿ 500 ರೂಪಾಯಿ ಅಂತ ತಗೊಂಡಿದ್ದಕ್ಕೆ ಮಾಡ್ತಾರೆ. ಕೋಟಿ 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 ಅಂತ ಒಂದು ಮನೆ ಕಟ್ಸಿದ ಕೂಡ ಈಗಲೂ ಆಗ್ತಿದೆ. ಎಲ್ಲೋ ಒಂದ್ ಕಡೆ SDA ಲಂಚ ತಗೊಳ್ತಾ ಇದ್ದು ಗೊತ್ತಾಗಿದ್ದು ಎಲ್ಲ ರೇಡ್ ಮಾಡಿದ್ದಾರೆ ಆನ್ ಸ್ಪಾಟ್. ಬಟ್ ಅದೇ ಒಳಗಡೆ ಎಲ್ಲಿ ಗೊತ್ತಾಗ್ತಿಲ್ವಲ್ಲ ಅಂತ. ಅಲ್ಲ, ಅದನ್ನ ಹೇಳ್ತಾ ಇರೋದು ನಾನು. ಇದು ಏನಾಗಿದೆ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಇಲಾಖೆ ಮುಖ್ಯಸ್ಥ ಸರಿ ಇದ್ರೆ ಇದೆಲ್ಲ ಒಂದು ಕಂಟ್ರೋಲಿಗೆ ಬರ್ತದೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು ಹಿಂದೆ ಭಾಸ್ಕರ ಇದ್ದಾಗೆ ಏನಾಯ್ತು, ಎಲ್ಲ ಒಂದೇ ಇವತ್ತಿಗೂ ಶಿಕ್ಷೆ ಆಗಿಲ್ಲ. ಲಾಬಿ ಇನ್ನೂ ವ್ಯಕ್ತಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ ಕಾರಣಕ್ಕಾಗಿ ಹೈಕೋರ್ಟ್ ಅಲ್ಲಿ ಆತನ ಕೇಸೇ ತಗೊಳ್ಳಲ್ಲ ಅಂದ್ರು. ನ್ಯಾಯ ಹಂಗೆ ಇದೆ, ನ್ಯಾಯನೂ ಹಾಗೆ ಇದೆ. ಹಿಂಗಾದ್ರೆ ಜನಸಾಮಾನ್ಯರು ನಂಬೋದು ಹೆಂಗೆ? ಮತ್ತೆ ನಾವು ನೋಡಿ, ನಮ್ಮ ದೇಶದಲ್ಲಿ ಕಾನೂನು, ಪೊಲೀಸು, ಕೋರ್ಟು ಎಲ್ಲ ಇರೋದೆಲ್ಲ ಪಾಪಿಗಳಿಗೆ, ಬಡ ಜನರಿಗೆ, ಬಡವರಿಗೆ, ಮಿಡಲ್ ಕ್ಲಾಸ್ ಮಂದಿಗೆ. ಯಾವನು ಬಲಿಷ್ಠ ಇರ್ತಾನೆ, ಎಲ್ಲಾ ರೀತಿಯಿಂದ ಬಲಿಷ್ಠ ಹೇಳ್ತೇನೆ ನಾನು. ಅಂತವನಿಗೆ ಕಾನೂನು ಬಹಳ ಅಪರೂಪ ಶಿಕ್ಷೆ ಆಗೋದು, ಬಹಳ ಅಪರೂಪ. 99% ಎಸ್ಕೇಪ್ ಆಗೋರು ಇರ್ತಾರೆ. ಯಾವನೋ ಒಬ್ಬ ಪುಣ್ಯಾತ್ಮ ಆನೆಸ್ಟ್ ಇರುವಂತ ವ್ಯಕ್ತಿ ಇದ್ದಂದ್ರೆ ಅವ ಶಿಕ್ಷೆಗೆ ಒಳಗಾಗಿ ಜೈಲಿಗೆ ಹೋಗ್ತಾನೆ. ಬರೀ ಶಿಕ್ಷೆ ಜೊತೆಗೆ ಎಷ್ಟೋ ಇದನ್ನ ಆಚೆಗೆ ತರಬೇಕು ಅಂತ ಒದ್ದಾಡಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ಎಷ್ಟೋ ಬಹಳಷ್ಟು ನೋಡಿದ್ದೇವೆ. ಒಂದೇ ಯಾಕೆ, ಬೇಕಾದಷ್ಟು ಕೇಸ್ಗಳಿದ್ದಾವೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಸುಮಾರು ನಾನು ನೋಡ್ತಾ ಇದ್ದೇನೆ, ಒಂದು 15-20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಸಿಂಗಲ್ ಮ್ಯಾನ್ ಆರ್ಮಿ ಅಂತಾರಲ್ಲ, ಅವರೇ ಜನರಲ್ಲು, ಅವರೇ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಹೋರಾಟ ಮಾಡಿದ್ದಾರೆ. ಬಟ್ ಇಂಥವ್ರು ಇನ್ನೊಂದು 8-10 ಸಂಸ್ಥೆಗಳು ಹುಟ್ಟಬೇಕು. ಅಂದಾಗೆ ಜನರಲ್ಲಿ ಜಾಗೃತಿ ಆಗ್ತದೆ, ಏನಾದರೂ ಮಾಡ್ಬೇಕಪ್ಪ ಇದಕ್ಕೆ ಅಂತ. ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ. ಒಂದು ಲೆವೆಲ್ ಬಂದ್ಕೊಳ್ಳಿ ಅದು ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಈಗ ನೋಡಿ, ನೀರಲ್ಲಿ ಮುಳುಗುವಂತ ಕೋತಿ ಸದಾ ಮಂಗೆಯನ್ನ ತಾನು ಮುಳುಗುವವರೆಗೂ ಮೇಲೆ ಇರ್ತದೆ, ಮೇಲೆ ಹಿಡ್ಕೊಂಡಿರ್ತಾನೆ, ಮನೆ ಮುಳುಗ ತಲೆಗೆ ಬರ್ತದೆ. ಹಾಗೆ ಯಾವುದೋ ಒಂದು ಮಿತಿ ಅದು ತುಂಬಿ ಬಂದ ಮೇಲೆ ಅದು ಬರ್ಬೇಕು. ನಾವು ನಿರಾಶೆ ಆಗಬಾರ್ದು, ವ್ಯವಸ್ಥೆ ಕೆಟ್ಟಿದೆ ಅಂತ ನಾವು ನಿರಾಶೆ ಆಗಬಾರ್ದು. ಇದ್ದಂತ ಅಧಿಕಾರಿಗಳೇನಿದ್ದಾರೆ ಅದರಲ್ಲಿನೇ ತುಂಬ ಪ್ರಾಮಾಣಿಕತೆಯಿಂದ ತಮ್ಮೇ ಪ್ರಿನ್ಸಿಪಲ್ ಇಟ್ಕೋಬೇಕ್ರಿ. ಈಗ ನಾನು ಅಧಿಕಾರಿ ಇದ್ದಾಗ ನನಗೆ ನನ್ನದಾದೇ ಒಂದು ಪ್ರಿನ್ಸಿಪಲ್ ಇಟ್ಕೋಬೇಕು. ಬಡವರಿಗೆ ಅನ್ಯಾಯ ಮಾಡಬಾರ್ದು, ಯಾರಿಗೆ ತೊಂದರೆ ಕೊಡಬಾರ್ದು. ಈಗ ಯಾವನಾರು ಪೊಲೀಸರಿಗೆ 10 ರೂಪಾಯಿ ಕೊಡ್ತಾನಂದ್ರೆ, ಈಗ ಲಕ್ಷಗಟ್ಟಲೆ ಕೊಡ್ತಾನೆ, 1000 ಗಟ್ಟಲೆ ಕೊಡ್ತಾನಂದ್ರೆ ಏನ್ ಬೈದ ಸುಮ್ಮನೆ ಕೊಡ್ತಾನ? ಹಾಳಾಗೋದು ಸೊಳಮಗ ಅಂತ ದುಡ್ಡು ಹೋಗೋದು ಹೋಗ್ತಾನೆ. ನಾವು ತಂದೆ ತಾಯಿ ಆದವರು ಮಗ 10 ರೂಪಾಯಿ ಕೇಳಿದ್ರೆ ನಾವು 20 ಕ್ವಶನ್ ಕೇಳೋದಲ್ವಾ, ಯಾಕೆ ಏನು ಅಂತ ಎಲ್ಲ ವಿಚಾರಿಸ್ತೇವೆ. ಹಾಗೆ ಎಲ್ಲ ನಾನು ಪೊಲೀಸರು ಒಂದೇ ಹೇಳೋದಿಲ್ಲ, ಎಲ್ಲ ಇಲಾಖೆಯಲ್ಲೂ ಇದೇ ಪರಿಸ್ಥಿತಿ. ಇದು ಸುಧಾರಣೆ ಹೇಳಿದ್ನಲ್ಲ, ಒಬ್ಬೊಬ್ಬರೇ ಸುಧಾರಣೆ ಆಗ್ಬೇಕು ಅಂದ್ರೆ ಆಟೋಮೆಟಿಕ್ ಆಗ್ತದೆ. ಇದು ವ್ಯವಸ್ಥೆ ಆಗದಪ್ಪ ಅಂತ ನಾವು ನಿರ್ಲಿಪ್ತತೆಯಿಂದ ಇರಬಾರ್ದು. ಹೋರಾಟ ಆಗತ್ತೆ. ನಾನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೇನೆ ಕೃಷ್ಣಾರೆಡ್ಡಿ ಅವರಿಗೆ. ಹೋರಾಟ, ಅವ್ರಿಗೆ ಏನೋ ಆಸೆ ಇದೆ, ಮುಂದೆ ಒಂದು ಕಾಲಕ್ಕೆ ಬದಲಾವಣೆ ಆಗೇ ಆಗ್ತದೆ. ಕಾನೂನು ಏನಾಗಿದೆ ನಮ್ಮಲ್ಲಿ, ಕಾನೂನು ವೀಕ್ ಇದೆ ರೀ ನಮ್ಮಲ್ಲಿ, ಕಾನೂನು ವೀಕ್ ಇದೆ. ಇನ್ನೂವರೆಗೂ ಲೋಕಾಯುಕ್ತದಲ್ಲಿ IAS IPS ಅಧಿಕಾರಿಗಳದು 160 ಮಂದಿದು ಪರ್ಮಿಷನ್ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ, ಇನ್ನೂ ಪೆಂಡಿಂಗ್ ಇದಾವೆ ಗೌರ್ಮೆಂಟ್ ಲೆವೆಲ್ನಲ್ಲಿ.
ಇನ್ನೂ ಪೆಂಡಿಂಗ್ ಇದಾವೆ. ಅದು ಅವ್ರು ಪರ್ಮಿಷನ್ ಕೊಡ್ಲಾರ್ದಾಗ ಚಾರ್ಜ್ ಶೀಟ್ ಆಗೋದಿಲ್ಲ. ಈಗ ರಿಟೈರ್ಡ್ ಆಗಿದ್ದಾರೆ ಕೆಲವು ಅಧಿಕಾರಿಗಳು, ನಾವು ನೋಡಿದ್ದೇವೆ. ನಮ್ಮ ಜೊತೆ ಕೆಲಸ, ನಾನು ರಿಟೈರ್ಡ್ ಆಗಿ 10 ವರ್ಷ ಆಯ್ತು. ನನ್ನ ಜೊತೆ ಕೆಲಸ ಮಾಡಿದಂತ ಅಧಿಕಾರಿಗಳು ರಿಟೈರ್ಡ್ ಆಗಿದ್ದಾರೆ. ಇನ್ನೂ ಅವರು ಅಡ್ಡಾಡ್ತಾ ಇದ್ದಾರೆ. ಪೆನ್ಷನ್ ಎಲ್ಲ ಏನಿಲ್ಲ, ಅಡ್ಡಾಡ್ತಾ ಇದ್ದಾರೆ. ಪೆನ್ಷನ್ ಏನು ಬೇಕಾಗಿಲ್ಲ, ಬೇಕಾದಷ್ಟು ದುಡ್ಡು ಮಾಡಿರ್ತಾರೆ, ಅವಶ್ಯಕತೆನೇ ಇಲ್ಲ. ಸೊ ಹೀಗಿರುವಾಗ ಈ ನುಂಗಪ್ಪಗಳು ಏನಿದ್ದಾರೆ, ನೀವು ಹೇಳಿದ್ರಲ್ಲ ಆಗಲೇ, ನುಂಗಪ್ಪ ಎಲ್ಲ ಇಲಾಖೆಯಲ್ಲಿ ಇದ್ದಾರೆ, ಬರೀ ಒಂದರದಲ್ಲೇ ಅಲ್ಲ, ಎಲ್ಲಾ ಇಲಾಖೆಯಲ್ಲೂ ಮೀಡಿಯೇಟರ್ ಇರ್ತಾರೆ. ನೀವು ನೋಡಿ, ಬಿಡಿಎಗೆ ಹೋರಿ ಅಥವಾ BBMP ಹೋರಿ. ನಂದೊಂದು ರಿಕ್ವೆಸ್ಟ್, ಅಲ್ಲಿರುವಂತ, ನಾನು ಮಾನ್ಯ DK ಶಿವಕುಮಾರ್ ಅವ್ರಿಗೆ ರಿಕ್ವೆಸ್ಟ್ ಹೋಗುತ್ತೇನೆ, ಅಲ್ಲೊಂದು ಅಟ್ಲೀಸ್ಟ್ ಒಂದು ಲೋಕಾಯುಕ್ತದ್ದು ಇಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಬಹುದು ಅಂತ ಒಂದು ಬ್ರಾಂಚ್ ಓಪನ್ ಮಾಡಲಿ. ಒಬ್ಬ ಇನ್ಸ್ಪೆಕ್ಟರ್ ಕೂಡಿಸಿ ಏನಾದ್ರೂ ಮಾಡಿ ಒಂದು ಔಟ್ಪೋಸ್ಟ್ ತರ BDA ಮತ್ತು BBMP ಎರಡು ಬರೀ ಇಬ್ರು ಇನ್ಸ್ಪೆಕ್ಟರ್ ಹಾಕಿದ್ರೆ ಸಾಕ್ರಿ, ಆಟೋಮೆಟಿಕ್ ಒಂದು 80% ಬಂದ್ ಆಗ್ತದೆ. 80% ಬಂದ್ ಆಗ್ತದ. ಇವ್ರಿಗೆ ಇಷ್ಟೊಂದು ಹಾರಾಡೋದು ಬೇಡ, ಏನು ತೊಂದರೆ ಕೊಡೋದು ಬೇಡ, ಯಾರಿಗೇನು ಅರೆಸ್ಟ್ ಮಾಡೋದು ಬೇಡ, ಏನು ಬೇಡ, ಆಟೋಮೆಟಿಕ್ ಸ್ಟಾಪ್ ಆಗ್ತದೆ. ಹಂಗ ಅಂತ ಕ್ರಮಗಳನ್ನು ಯಾರು ಕಳ್ಕೋದಿಲ್ಲ, ಯಾರು ಮಾಡುವಲ್ಲ, ಯಾರು ಮಾಡೋದಿಲ್ಲ. ಇದು ಬಹಳ ದುರ್ದೈವ. ಮಾಲ್ಗತ್ತಿ ಅವರು ಒಂದು ವಿಚಾರ ಹೇಳಿದ್ರು, ಏನು ಮುಖ್ಯಸ್ಥ ಸರಿಯಾಗಿದ್ರೆ ಸರಿ ಹೋಗುತ್ತೆ ಅಂತ ಒಂದು ವಿಚಾರ. ಬಹಳ ಎಲ್ಲಾ ಸರಿ ಹೋಗೋದಿಲ್ಲ, ಅವರೇ ಹೇಳಿದಾಗೆ ಎಲ್ಲವೂ ಸರಿ ಹೋಗೋದಿಲ್ಲ, ಆದ್ರೆ ಒಂದಷ್ಟು ಶಿಸ್ತು ಬರುತ್ತೆ. ಹಿಂದೆ ಏನು ಸಂತೋಷ್ ಹೆಗಡೆ ಅವರು ಅಂತ ಇದ್ದಾಗ ರೂಪ್ ಕುಮಾರ್ ದತ್ತ ಅವರು ಲೋಕಾಯುಕ್ತದ IGPನೋ DGPನೋ ನನಗೆ ಡೆಸಿಗ್ನೇಷನ್ ಗೊತ್ತಿಲ್ಲ, ಅಂದ್ರೆ ADGP, ಲೋಕಾಯುಕ್ತದ ಪೊಲೀಸ್ ಫೋರ್ಸ್ಗೆ ಹೆಡ್. ಬೆಂಗಳೂರು ನಗರ SP ಆಗಿದ್ದವರು ಲೋಕಾಯುಕ್ತದ ಮಧುಕರ್ ಶೆಟ್ಟಿ. ರೂಪ್ ಕುಮಾರ್ ದತ್ತ ಮತ್ತೆ ಮಧುಕರ್ ಶೆಟ್ಟಿ ಇಬ್ರು ಹೋಗಿ ವಿಧಾನಸೌಧದ ಪಕ್ಕದಲ್ಲಿರುವಂತಹ 224 MLA ಪ್ಲಸ್ 75 MLCಗಳಿಗೆ ಒಂದು ದೊಡ್ಡ ಶಾಸಕರ ಭವನ ಅಂತ ಭವನ ಕಟ್ಟಿದ್ದಾರೆ. ಆ ಭವನದಲ್ಲಿ 5 ಲಕ್ಷವೋ 10 ಲಕ್ಷ ರೂಪಾಯಿ ಲಂಚ ತಗೊಳ್ತಾ ಇದ್ದ ಸಂಪಂಗಿ ಅನ್ನುವಂತ KGF ನ MLA ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬಂದು ಲೋಕಾಯುಕ್ತ ಕಚೇರಿಗೆ ಹೇಳ್ಕೊಂಡು ಬಂದು ಜೈಲ್ಗೆ ಹಾಕಿದ್ರು. ಇವತ್ತು ಅದೇ SP ಗಳು, DGPಗಳು, ADGPಗಳು ರಾಜಕಾರಣಿಗಳ ಬೂಟ್ ನೆಕ್ತಾ ಇದ್ದಾರೆ ಲಿಟ್ರಲಿ. ಪಾಪ ಮೊನ್ನೆ ಯಾರೋ ಆತರ ಬೂಟ್ ನೆಕ್ತಾ ಇದ್ದಂತಹ ಒಂದು ಪ್ರಾಮಾಣಿಕವಾಗಿ ಒಂದು ಪಾರದರ್ಶಕವಾಗಿ ನಾನು ನೋಡಿದಂಗೆ ಇತ್ತೀಚಿನ ವರ್ಷಗಳಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಂತ ದಯಾನಂದ್ ಅನ್ನುವಂತ ಒಬ್ಬ ಬೆಂಗಳೂರು ಕಮಿಷನರ್, ಅವ್ರದಲ್ಲದ ತಪ್ಪಿಗೆ ಇವರು ಅಮೇಧ್ಯ ತಿನ್ನುವಂತ ಕೆಲಸ ಮಾಡಿದ್ದು, ಅವ್ರದಲ್ಲದ ತಪ್ಪಿಗೆ ಅವರು. ಇದು ಇದೇ ಲೋಕಾಯುಕ್ತದಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಾಗಿದ್ದಂತ ಅಕ್ರಮದ ವಿರುದ್ಧ, ಅಬಕಾರಿ ಏನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದ್ದಂತ ಅಕ್ರಮದ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ನಮ್ ಕಂಪ್ಲೇಂಟ್ ನ ತಗೊಳ್ಳೋದಿಲ್ಲ, ತನಿಖೆ ಮಾಡೋದಿಲ್ಲ. ನಾವು ಲೋಕಾಯುಕ್ತದ ಕೋರ್ಟ್ ಹೋದ್ಮೇಲೆ ಲೋಕಾಯುಕ್ತ ಕೋರ್ಟ್ 42 ದಿವಸಗಳ ಹಿಂದೆ ಹೇಳಿದೆ ಈ ವಿಚಾರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಈ ಹೊತ್ತು ತನಿಖೆ ಆರಂಭ ಮಾಡಿಲ್ಲ. ಇದು ಯಾರ್ದು? BS ಪಾಟೀಲ್ ಗಮನಕ್ಕೆ ಬರಲ್ವಾ? ಜಸ್ಟಿಸ್ BS ಪಾಟೀಲ್ ಗಮನಕ್ಕೆ ಇದು, ಅಥವಾ ಉಪಲೋಕಾಯುಕ್ತರ ಗಮನಕ್ಕೆ ಬರೋದಿಲ್ವಾ? ಅಥವಾ ಇವತ್ತಲ್ಲಿ ADGP ಆಗಿರುವಂತದ್ದು ಯಾರು? ಕೋರ್ಟು ಲೋಕಾಯುಕ್ತ ಪೊಲೀಸರಿಗೆ ಕೊಡುವಂತದ್ದು. ಆದ್ರೆ ಇಡೀ ಲೋಕಾಯುಕ್ತ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತವ್ರಿಗೆ ಏನ್ರಯ್ಯ ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ, ತಗೊಂಡ್ ಬನ್ನಿ, ಯಾವ ಮಟ್ಟದಲ್ಲಿ ಇದೆ ಇನ್ವೆಸ್ಟಿಗೇಷನ್ ಅಂತ ಕೇಳುವಂತಹ ಒಂದು ರಿಪೋರ್ಟ್ ತೆಗೆದುಕೊಳ್ಳುವಂತಹ, ಪ್ರತಿ ದಿವಸದ ಎಲ್ಲೆಲ್ಲಿ ತನಕ ಪ್ರಗತಿ ಪರಿಶೀಲನೆ, ಪ್ರೋಗ್ರೆಸ್ ರಿಪೋರ್ಟ್ ತೆಗೆದುಕೊಳ್ಳುವಂತ ಒಂದು ಸಣ್ಣ ಪ್ರೊಫೆಷನಲ್ ಯೋಗ್ಯತೆ ಇಲ್ಲ ಈ ಸಂಸ್ಥೆಗೆ. ಇವರು ಇನ್ನು ನಿಜಕ್ಕೂ ಭ್ರಷ್ಟಾಚಾರ. ನೀವ್ ಹೇಳ್ದಾಗೆ ಒಂದಷ್ಟು ಕಂಪ್ಲೇಂಟ್ ರೈಸೇ ಮಾಡ್ಕೊಳ್ಳಲ್ಲ, ತಗೊಳ್ಳೋದೇ ಇನ್ನೊಂದಷ್ಟು ಪೆಂಡಿಂಗ್ ಅಲ್ಲೇ ಇರ್ತದೆ. ಅವನು ರಿಯಾಜ್ ಅಹಮದ್ ಬೇರೆ ಯಾರು ಬೇಡ, ರಿಯಾಜ್ ಅಹಮದ್, ಅಶ್ವಿನ್ ರಾವ್, ಅವನ್ ಲೋಕಾಯುಕ್ತ ಆಗಿದ್ದಂತ ಭಾಸ್ಕರ್ ರಾವ್ ಇವತ್ತು ಆರಾಮಾಗಿ 2015 ಪ್ರಕರಣ ಆವತ್ತು ಬಂಧನಕ್ಕೊಳಗಾಗಿದ್ದ ರಿಯಾಜ್ ಅಹಮದ್. ಅದಾದ ಕೆಲವೇ ದಿವಸಕ್ಕೆ ಆರಾಮಾಗಿದ್ದಾನಲ್ಲ. ನಾಚಿಕೆಗೇಡು, ಸಮಾಜಕ್ಕೆ ನಾಚಿಕೆಗೇಡು.